ಫ್ರೆಂಡ್ಸ್, ನನ್ನ ಚಾನೆಲ್ಗೆ ನಿಮಗೆ ಸ್ವಾಗತ. ನಾನು ಡಿಂಪಲ್, ನಿಮ್ಮ ಪ್ರೀತಿಯ ಕನ್ನಡದ ಹುಡುಗಿ. ಇದು ನಮ್ಮ 3 ದಿನದ ಐಟಿನರಿ. ಪಾಸ್ ಮಾಡಿಬಿಟ್ಟು ನೋಡಿ. ನಾವಿದ್ದೇವೆ ಮಿರಿಸಾದಲ್ಲಿ. ಇಲ್ಲಿ ನಾವು ಮಾರ್ನಿಂಗ್ ಸ್ಟಾರ್ ಹೋಟೆಲ್ ಅಲ್ಲಿ ಉಳ್ಕೊಂಡಿದ್ದೇವೆ. ನಿನ್ನೆ ರಾತ್ರಿ ನಾನು ನಿಮ್ಗೆ ಹೊರಗಡೆ ವ್ಯೂ ತೋರಿಸ್ಲಿಕ್ಕೆ ಆಗ್ಲಿಲ್ಲ, ಓನ್ಲಿ ರೂಮ್ ತೋರಿಸಿದ್ದೆ. ಇವಾಗ ನೋಡಿ, ಇದು ಹೊರಗಡೆ ವ್ಯೂ, ಸ್ವಿಮ್ಮಿಂಗ್ ಪೂಲ್ ಇದೆ ಮತ್ತು ಪ್ರಾಪರ್ಟಿ ತುಂಬಾನೇ ಚೆನ್ನಾಗಿದೆ. ಬೆಳಗ್ಗೆ ನಾವು ನಮ್ಮ ಸ್ಟೇಯಲ್ಲೇ ಬ್ರೇಕ್ಫಾಸ್ಟ್ ಮಾಡಿದ್ವಿ. ಈಗ ಲಂಚ್ಗೋಸ್ಕರ ಹೊರಗಡೆ ಬಂದಿದ್ದೇವೆ. ಇಲ್ಲಿನ ಕೊಕೊನಟ್ ಟ್ರೀ ಹಿಲ್ ಸನ್ರೈಸ್ ಮತ್ತೆ ಸನ್ಸೆಟ್ ಫೋಟೋಗ್ರಫಿಗೆ ಬೆಸ್ಟ್ ಸ್ಪಾಟ್. ಆದ್ರೆ ಇವಾಗ ಇದು ಟೂರಿಸ್ಟ್ ಸ್ಪಾಟ್ ಆಗಿದೆ. ಸೊ ಹಾಗಾಗಿ ಬೆಸ್ಟ್ ಫೋಟೋ ತಗೊಳ್ಬೇಕಾದ್ರೆ ನೀವು ಸ್ವಲ್ಪ ಕಷ್ಟ ಪಡ್ಬೇಕಾಗತ್ತೆ. ಮಿರಿಸಾ ನೈಟ್ ಲೈಫ್ ಮತ್ತೆ ಬೀಚಸ್ ತುಂಬಾನೇ ಫೇಮಸ್. ಇಲ್ಲಿ ನಮ್ಮ ಹೋಟೆಲ್ ಲೊಕೇಶನ್ ಕೂಡ ಹೇಗಿದೆ ಅಂತ ಹೇಳಿದ್ರೆ, ಹೋಟ್ಲಿಂದ ಜಸ್ಟ್ ಹೊರಗಡೆ ಕಾಲಿಟ್ರೆ 2 ಹೆಜ್ಜೆ ನಡೆದ್ರೆ ಸಾಕು, ನೀವು ಬೀಚಿಗೆ ತಲುಪ್ತೀರಾ. ಇನ್ಫ್ಯಾಕ್ಟ್ ಮೋಸ್ಟ್ ಹೋಟೆಲ್ಸ್ ಈ ಸರೌಂಡಿಂಗ್ ಅಲ್ಲಿ ನಿಮ್ಗೆ ಹೀಗೆ ಸಿಗ್ತದೆ. ಇಲ್ಲಿ ಬೀಚಸ್ ಕೂಡ ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಎಮರಲ್ಡ್ ಗ್ರೀನ್ ಕಲರ್ದು ನೀರಿದೆ. ಎಷ್ಟು ಕ್ಲೀನ್ ಇದೆ ಗೊತ್ತಾ, ಕ್ರಿಸ್ಟಲ್ ಕ್ಲಿಯರ್ ನೀರು. ಸಿಟಿ ಕ್ಲೀನ್ ಅಂಡ್ ನೀಟ್ ಇದೆ. ಈ ಪ್ಲೇಸ್ ಚೆನ್ನಾಗಿದೆ ಶ್ರೀಲಂಕಾದಲ್ಲಿ. ಪ್ಯಾರೆಟ್ ರಾಕ್ ಇದೊಂದು ಪುಟ್ಟದಾದ ರಾಕ್ ಐಲ್ಯಾಂಡ್. ಇದ್ರ ಮೇಲಿಂದ ಕಂಪ್ಲೀಟ್ ಬೀಚ್ದು ಒಂದು ಬ್ಯೂಟಿಫುಲ್ ವ್ಯೂ ಸಿಗ್ತದೆ. ಬಟ್ ಇಲ್ಲಿವರೆಗೆ ಹೋಗ್ಬೇಕಂತ ಹೇಳಿದ್ರೆ ನೀರಲ್ಲಿ ನಡ್ಕೊಂಡೇ ಹೋಗ್ಬೇಕು. ಬೀಚಲ್ಲಿ ಸುತ್ತಾಡ್ತಾ ಟೈಮ್ ಕಳೆದಿದ್ದೆ ಗೊತ್ತಾಗ್ಲಿಲ್ಲ. ಇವಾಗ ಹಸು ಆಗ್ತಿದೆ. ಸೊ ನಾವಿಲ್ಲಿ ಡೆಲ್ಟನೋಸ್ ವುಡ್ ಫೈರ್ಡ್ ಪಿಜ್ಜಾ ತಿನ್ಲಿಕ್ಕೆ ಬಂದಿದ್ದೇವೆ. ಮೀನ್ಸ್ ತುಂಬಾ ಚೆನ್ನಾಗಿದೆ. ಕ್ಯಾರಿಯೋಕೆ ನೈಟ್ ಕೂಡ ಇದೆ. ಮತ್ತೆ ಇಲ್ಲಿನ ಪಿಜ್ಜಾ ಕೂಡ ತುಂಬಾನೇ ಟೇಸ್ಟಿ ಆಗಿದೆ. ಇಷ್ಟ ಆಯ್ತು ಈ ಪ್ಲೇಸ್. ನಾವು ಈಗ ಮಿರಿಸಾದಿಂದ ಕೊಲಂಬೋ ಕಡೆಗೆ ಹೋಗ್ತಿದ್ದೇವೆ. ಆನ್ ದ ವೇ ಮಾಧು ರಿವರ್ ಬೋಟ್ ಸಫಾರಿ ಮಾಡಬೇಕು ಅಂತ ಇಲ್ಲಿ ಬಂದಿದ್ದೇವೆ ಇವಾಗ.
ಆನ್ ದ ವೇ ಒಂದು ಲೋಕಲ್ ಪ್ಲೇಸ್ ಅಲ್ಲಿ ಬೋಟ್ ನಿಲ್ಸಿದ್ದಾರೆ. ಇಲ್ಲಿ ದಾಲ್ಚಿನಿ ಬೆಳೆಸ್ತಾರಂತೆ. ಇಲ್ಲಿ ಲೇಡಿ ನಮ್ಗೆ ಈ ದಾಲ್ಚಿನಿ ಹೇಗೆ ತೆಗೆಯೋದು ಅಂತ ತೋರಿಸ್ತಿದ್ದಾರೆ. ಫಸ್ಟ್ ಲೇಯರ್ ಏನಿದೆ ನೋಡಿ ಮರದು, ಅದು ಫರ್ಟಿಲೈಸರ್ ಆಗಿ ಯೂಸ್ ಮಾಡ್ತಾರಂತೆ. ಇದೆಲ್ಲ ಫರ್ಟಿಲೈಸರ್ಗೆ ಹೋಗ್ತದೆ. ಮತ್ತೆ ಅದ್ರ ನಂತರ ಒಂದು ಲೇಯರ್ ಅಷ್ಟೇ, ಒಂದು ಸಪೂರ ಲೇಯರ್ ತೆಗಿತಾರೆ ಟ್ವಿಗ್ದು, ಅದು ದಾಲ್ಚಿನಿ ಅಂತೆ. ಅದನ್ನ ಬಿಟ್ರೆ ಉಳ್ದದ್ದು ಎಲ್ಲ ಜಸ್ಟ್ ಮರದ ತುಂಡು, ಅದನ್ನ ಕಟ್ಟಿಗೆ ಆಗಿ ಯೂಸ್ ಮಾಡ್ತಾರೆ ಉರಿಸ್ಲಿಕ್ಕೆಲ್ಲ. ಮತ್ತೆ ಈ ತೆಗ್ದಿರೋ ದಾಲ್ಚಿನಿನ ಈ ತರ ನೆರಳಲ್ಲಿ ಒಣಗಿಸ್ತಾರಂತೆ 7 ದಿನ. ಅದ್ರ ನಂತರ ಅದು ತನ್ನಿಂತಾನೆ ರೋಲ್ ಆಗ್ತದೆ ಒಣಗಿ, ಮತ್ತೆ ಅದನ್ನ ಯೂಸ್ ಮಾಡ್ಲಿಕ್ಕೆ ತೆಗಿಬಹುದು. ಇಲ್ಲಿ ದಾಲ್ಚಿನಿ ಟೀ ಕೂಡ ನಮ್ಗೆ ಕುಡ್ಸಿದ್ರು. ಮತ್ತೆ ದಾಲ್ಚಿನಿ ಆಯಿಲ್ ತುಂಬಾ ಸ್ಟ್ರಾಂಗ್ ಸ್ಮೆಲ್ ಇದೆ ಇದ್ರದ್ದು, ಅದು ಕೂಡ ಸ್ಮೆಲ್ ಮಾಡಿಸಿದ್ರು. ತಲೆನೋವಿಗೆಲ್ಲ ಯೂಸ್ ಮಾಡ್ಬೋದಂತೆ. ಮತ್ತೆ ಇವರು ಈ ತೆಂಗಿನ ಸಿಪ್ಪೆಯಿಂದ ಹೇಗೆ ರೋಪ್ ಮಾಡ್ತಾರಂತ ಹೇಳಿ ಕೂಡ ತೋರಿಸಿಕೊಟ್ರು. ಇಲ್ಲಿ ಫಿಶ್ ಗ್ರೋ ಮಾಡ್ತಾರಂತೆ. ಹಾಗೆ ಈ ಫಿಶ್ ಪೆಡಿಕ್ಯೂರ್ ಅಲ್ಲೂ ಯೂಸ್ ಮಾಡ್ತಾರಂತ ಹೇಳಿದ್ರು. ಸೊ ನಮ್ಗೆ ಇಲ್ಲಿ ಕಾಲ್ ಹಾಕಿ ಕುತ್ಕೊಳ್ಳಿಕ್ ಹೇಳಿದ್ರು. ನನ್ಗೆ ಫಸ್ಟ್ ಸ್ವಲ್ಪ ಭಯ ಆಯ್ತು ಫಿಶ್ ಪೆಡಿಕ್ಯೂರ್ ಮಾಡಿಸ್ಲಿಕ್ಕೆ. ಹೇಗೋ ಧೈರ್ಯ ಮಾಡಿ ನಾನು ಕುತ್ಕೊಂಡೆ. ಫಿಶಸ್ ಬಂದು ಡೆಡ್ ಸ್ಕಿನ್ ತಿಂತಾ ಇವೆ, ನನ್ಗೆ ಕಚ್ಗುಳಿಟ್ಟಾಗ ಆಗ್ತಾ ಇದೆ. ನಮ್ಮ ನೆಕ್ಸ್ಟ್ ಸ್ಟಾಪ್ ಬುದ್ಧಿಸ್ಟ್ ಮಾನಿಸ್ಟ್ರಿ. ಈಗ ಬಾರ್ಡಿಯೋ ರೆಸ್ಟೋರೆಂಟಿಗೆ ಬಂದಿದ್ದೇವೆ ಊಟ ಮಾಡ್ಲಿಕ್ಕೆ ಅಂತ ಹೇಳಿ. ಇಲ್ಲಿದು ಏಮಿಯನ್ಸ್ ತುಂಬಾನೇ ಚೆನ್ನಾಗಿದೆ. ಇಲ್ಲಿ ಇಂಡೋರ್ ಮತ್ತೆ ಔಟ್ಡೋರ್ ಸೆಟ್ಟಿಂಗ್ ಎರಡೂ ಇದೆ. ಔಟ್ಡೋರ್ ಬೀಚ್ ಪಕ್ಕ ಇದೆ. ಸೊ ತುಂಬಾ ಚೆನ್ನಾಗಿದೆ ಈ ಏರಿಯಾ.
ಫುಡ್ ಬಗ್ಗೆ ಹೇಳ್ಬೇಕು ಅಂದ್ರೆ ಗೂಗಲ್ ರಿವ್ಯೂ ತುಂಬಾನೇ ಚೆನ್ನಾಗಿತ್ತು. ಸೊ ಹಾಗಾಗಿ ನಾವಿಲ್ಲಿಗೆ ಬಂದದ್ದು. ಇಲ್ಲಿ ಆರ್ಡರ್ ತಗೊಳ್ಳಿಕ್ ಬಂದಾಗ ಕೂಡ ಎಷ್ಟು ಚೆನ್ನಾಗಿ ಫುಡ್ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರಂದ್ರೆ ನನ್ಗನ್ಸ್ತು ಇಲ್ಲಿ ಫುಡ್ ಒಳ್ಳೇದಿರ್ಬೇಕು ಅಂತ ಹೇಳಿ. ನನ್ ಗೆಸ್ ರಾಂಗ್ ಆಗಿಲ್ಲ. ಇಲ್ಲಿ ನಾನ್ ವೆಜ್ ಪ್ರಿಪರೇಷನ್ ತುಂಬಾ ಚೆನ್ನಾಗಿದೆ. ಶ್ರೀಲಂಕಾದಲ್ಲಿ ಇಷ್ಟೊರೆಗೆ ತಿನ್ನೋದ್ರಲ್ಲಿ ಬೆಸ್ಟ್ ನಾನ್ ವೆಜ್ ಪ್ರಿಪರೇಷನ್ ಇದು. ನೀವು ಖಂಡಿತ ವಿಸಿಟ್ ಮಾಡಿ ಈ ರೆಸ್ಟೋರೆಂಟ್. ಫೈನಲಿ ಕೊಲಂಬೋದ ನಮ್ಮ ಸ್ಟೇಗೆ ರೀಚ್ ಆಗಿದ್ದೇವೆ. ಇದು 2 ಬೆಡ್ರೂಮ್ ಕಿಚನ್ ಅಪಾರ್ಟ್ಮೆಂಟ್. ಇದು ಫಸ್ಟ್ ಬೆಡ್ರೂಮ್, ಮತ್ತೆ ಇದು ಕಾಮನ್ ಬಾತ್ರೂಮ್, ಮತ್ತೆ ಇಲ್ಲಿದೆ ಸೆಕೆಂಡ್ ಬೆಡ್ರೂಮ್. ಇದು ಕೂಡ ಸ್ಪೇಷಿಯಸ್ ಆಗಿದೆ. ಇದರಲ್ಲಿ ಅಟ್ಯಾಚ್ಡ್ ಬಾತ್ರೂಮ್ ಇದೆ. ನಾಳೆ ನಾವು ಇಂಡಿಯಾಗೆ ಹೊರಡ್ತಿದ್ದೇವೆ. ಬಟ್ ಇವಾಗ ಇಲ್ಲಿ ಜೋರ್ ಗಾಳಿ, ಮಳೆ, ಗುಡುಗು ಮಿಂಚು ಎಲ್ಲ ಬರ್ತಾ ಇದೆ. ಹೋಪ್ಫುಲಿ ನಾಳೆ ಏನು ಪ್ರಾಬ್ಲಮ್ ಇಲ್ಲದೆ ನಾವು ಫ್ಲೈಟ್ ಕ್ಯಾಚ್ ಮಾಡ್ಬೋದು. ಮುಂಬೈ ಏರ್ಪೋರ್ಟ್ ತಲುಪಿದ್ದೇವೆ. ಸೊ ನೆಕ್ಸ್ಟ್ ಇನ್ನೊಂದು ಹೊಸ ಡೆಸ್ಟಿನೇಷನ್ ಒಂದಿಗೆ ತುಂಬಾ ಬೇಗನೆ ನಿಮ್ಮನ್ನ ಭೇಟಿ ಮಾಡ್ತೇನೆ. ಅಲ್ಲಿ ತನಕ ನನ್ನ ವಿಡಿಯೋಗೆ ಲೈಕ್ ಮತ್ತು ಶೇರ್ ಮಾಡಿ, ಹಾಗೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಟೇಕ್ ಕೇರ್, ಬಾಯ್.